4,500 ಕೋಟಿಯಷ್ಟು ವಂಚನೆಯಾಗಿದೆ ಅನ್ನೋ ಕಾರಣಕ್ಕಾಗಿ ಬೆಳಗಾವಿಯ ಪೊಲೀಸರು ಶಿವಾನಂದ್ ಅನ್ನುವಂತ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈತನನ್ನ ವಿಚಾರಣೆಗೊಳಪಡಿಸಲಾಗ್ತಾ ಇದೆ. ಜನರಿಗೆ ಯಾವ ರೀತಿ ಮಂಕುಬೂದಿ ಎರಚಿದ್ದ ಶಿವಾನಂದ್ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಭಾರಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಈ ಪ್ರಕರಣ. ಶಿವಂ ಅಸೋಸಿಯೇಟ್ಸ್ ಹೆಸರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದ ಶಿವಾನಂದ್ ನೀಲಣ್ಣನವರ್ 2016ರಲ್ಲಿ ಶುರುವಾದಂತ ಸಂಸ್ಥೆ ಇದು. ಹಣಕಾಸು ವ್ಯವಹಾರ ಮಾಡ್ತಾ ಇದ್ದಂತ ಸಂಸ್ಥೆ. ಆದರೆ RBIನ ಯಾವುದೇ ಗೈಡ್ ಲೈನ್ಸ್ ಅನ್ನ ಇದು ಪಾಲಿಸ್ತಾ ಇರಲಿಲ್ಲ. ಜನರಿಗೆ ಹೇಳ್ತಾ ಇದ್ದಿದ್ದು ದುಡ್ಡು ಕೊಡಿ ಹೆಚ್ಚಿನ ಬಡ್ಡಿ ಕೊಡ್ತೀವಿ, ಹೂಡಿಕೆ ಮಾಡಿ ಹೆಚ್ಚಿನ ಬಡ್ಡಿ ಕೊಡ್ತೀವಿ ಅಂತ ಜನರಲ್ಲಿ ಆಸೆ ಹುಟ್ಟಿಸಿ ಹೂಡಿಕೆ ಮಾಡಿಸಿ ವ್ಯವಹಾರವನ್ನು ನಡೆಸ್ತಾ ಇದ್ದ ಶಿವಾನಂದ್ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರು. ಈ ರೀತಿ ವಂಚಿಸಿ ಹೂಡಿಕೆ ಮಾಡಿಸಿರೋದು ಬರೋಬ್ಬರಿ 35,000 ಜನರಿಂದ. ಪೊಲೀಸರ ಮಾಹಿತಿ ಪ್ರಕಾರ 35, ಆದರೆ ಅದು ಇನ್ನೂ ಜಾಸ್ತಿ ಇದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. 35,000 ಮಾತ್ರ ಅಲ್ಲ, ಇನ್ನೂ ಅಧಿಕ ಜನ ಇದ್ದಾರೆ. ಬೆಳಗಾವಿ ಸುತ್ತಮುತ್ತಲಿನ ಹಲವು ಜಿಲ್ಲೆಗಳ ಜನರಿಂದ ಈತ ಹೂಡಿಕೆ ಮಾಡಿಸಿದ್ದಾನೆ ಅನ್ನೋ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಈ ಶಿವಾನಂದ ಹಿನ್ನೆಲೆಯನ್ನ ಗಮನಿಸಿದ್ರು ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ. ಐಸ್ ಕ್ರೀಮ್ ಮಾರಾಟ ಮಾಡ್ತಾ ಇದ್ದಂತ ವ್ಯಕ್ತಿಯಂತೆ ಈ ಶಿವಾನಂದ್ ಆರಂಭದಲ್ಲಿ. ನಂತರ ಆಟೋದಲ್ಲಿ ಐಸ್ ಕ್ರೀಮ್ ಮಾರಾಟ ಮಾಡ್ತಾ ಇದ್ದಂತೆ ಸದ್ಯ ಡಿಫೆಂಡರ್ ಕಾರಲ್ಲಿ ಓಡಾಡ್ತಾ ಇದ್ದಾರೆ. ಆಟೋದಲ್ಲಿ ಐಸ್ ಕ್ರೀಮ್ ಮಾರಾಟ ಮಾಡ್ತಾ ಇದ್ದಂತ ವ್ಯಕ್ತಿ ಈಗ ಡಿಫೆಂಡರ್ ಅಲ್ಲಿ ಓಡಾಡ್ತಾರೆ. ಕೈಯಲ್ಲಿ ಹುಬ್ಳೋ ವಾಚ್ ಇದೆ. ದುಡ್ಡೆಷ್ಟು ವಂಚನೆ ಮಾಡಿರುವಂತ ದುಡ್ಡೆಷ್ಟು 4,500 ಕೋಟಿ. ಪೊಲೀಸರ ಅಂದಾಜಿದು. ವಂಚನೆ ಅಂತಂದ್ರೆ ಸಂಗ್ರಹಿಸಿರುವಂತ ದುಡ್ಡು, ಜನರಿಂದ ಪಡ್ಕೊಂಡಿರುವಂತ ದುಡ್ಡು. ಇನ್ನು ಈ ವ್ಯಕ್ತಿಯ ಹಿನ್ನೆಲೆಯನ್ನ ಕೆದಕ್ತಾ ಹೋದ್ರೆ, ತಂದೆ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಹುಬ್ಬಳ್ಳಿಯವರು. ಆ ನಂತರ ಅವರು KBL ಕೆಲಸ ಮಾಡ್ತಿದ್ರಂತೆ. ಅವ್ರು ತೀರ್ಕೊಂಡ ಕಾರಣಕ್ಕಾಗಿ ಇವರ ಸಹೋದರನಿಗೆ ಅನುಕಂಪದ ಆಧಾರದಲ್ಲಿ ಕೆಲಸ ಸಿಗತ್ತೆ. ಆ ಸಂದರ್ಭದಲ್ಲಿ ಇಡೀ ಫ್ಯಾಮಿಲಿ ಬೆಳಗಾವಿಗೆ ಮೂವ್ ಆಗುತ್ತೆ. ಬೆಳಗಾವಿಯಲ್ಲಿ ಈತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಈ ಹಂತಕ್ಕೆ ಬೆಳೆದಿದ್ದಾನೆ. ದಾಖಲೆಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳೇ ದಂಗಾಗಿದ್ದಾರಂತೆ. ಯಾಕಂತಂದ್ರೆ ಈತನ ಕಂಪನಿಯಲ್ಲಿ ಹೂಡಿಕೆಯಾಗಿರೋದು ಆ ಅಮೌಂಟ್ ನೋಡಿನೇ ಅಧಿಕಾರಿಗಳು ದಂಗಾಗಿರೋದು. 35 ಅಲ್ಲ 45,000 ಜನ ಹೂಡಿಕೆ ಮಾಡಿದ್ದಾರೆ. 2,000 3,000 ದುಡ್ಡಲ್ಲ, ಲಕ್ಷಗಟ್ಟಲೆ ದುಡ್ಡು. ಹಲವು ದಾಖಲೆಗಳು ಸಿಕ್ಕಿದಾವೆ. ಏನು ಮಾಡ್ತಿದ್ದ ಈತ ಈ ದುಡ್ಡನ್ನ? ಜನರ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ಗೆ ಹಾಕ್ತಾ ಇದ್ದ, ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದ, ಮತ್ತು ರಿಯಲ್ ಎಸ್ಟೇಟ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದ. ಜನರಿಂದ ಸಂಗ್ರಹಿಸಿದ ದುಡ್ಡನ್ನ ಬೇರೆ ಬೇರೆ ವ್ಯವಹಾರಗಳಿಗೆ ಬಳಸ್ತಾ ಇದ್ದ. ಕೇವಲ ಬೆಳಗಾವಿ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಈತ ಜನರಿಂದ ಹಣ ಸಂಗ್ರಹಿಸಿರೋದು ಗೊತ್ತಾಗಿದೆ. ಡಾಕ್ಯುಮೆಂಟ್ಗಳನ್ನು ನೋಡಿದಾಗ ಹಲವು ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನ್, ಹಲವು ಬ್ಯಾಂಕ್ಗಳ ಚೆಕ್ ಬುಕ್ಗಳು ಪತ್ತೆಯಾಗಿದೆ, ಬಾಂಡ್ಗಳು ಪತ್ತೆಯಾಗಿದೆ. 45,000 ಜನರಿಗೂ ಅಧಿಕ ಮಂದಿಯಿಂದ ಹಣ ಸಂಗ್ರಹಿಸಿರುವಂತ ಅನುಮಾನ ಅಧಿಕಾರಿಗಳಿಗೆ ಸಿಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಇನ್ನೊಂದು ಪ್ರಮುಖ ವಿಚಾರವೂ ಕೂಡ ಗೊತ್ತಾಗಿದೆ. ಈಗ ಅರೆಸ್ಟ್ ಆಗಿದ್ದಾನೆ ಶಿವಾನಂದ್. ಆದರೆ ಈತನ ಕಂಪನಿಗೆ ಇನ್ನೂ 50 ಕೋಟಿ ಹೂಡಿಕೆ ಕೆಲವೇ ದಿನದಲ್ಲಿ ಬರಬೇಕು. ಕೆಲವು ದಿನದಲ್ಲಿ ಅದಕ್ಕೆ ಸಂಬಂಧಿಸಿದಂತ ದಾಖಲೆಗಳು ಕೂಡ ಪೊಲೀಸರಿಗೆ ಸಿಕ್ಕಿದೆ. 50 ಕೋಟಿ ರೂಪಾಯಿ 1 ವಾರದಲ್ಲಿ ಹೂಡಿಕೆಯಾಗಬೇಕಿತ್ತು. ಹೂಡಿಕೆ ಮಾಡೋರ ಡಾಕ್ಯುಮೆಂಟ್ಗಳು, ಚೆಕ್ ಬುಕ್ಗಳು ಇದೆಲ್ಲವೂ ಕೂಡ ಲಭ್ಯ ಆಗಿದೆ ಪೊಲೀಸರಿಗೆ.
2016ಕ್ಕೆ ಬಿಸ್ನೆಸ್ ಶುರು ಮಾಡಿದ್ದು, ಇವತ್ತು ಆ ಬಿಸ್ನೆಸ್ ಅನ್ನ ಸಾಮ್ರಾಜ್ಯದ ರೀತಿಯಲ್ಲಿ ಕಟ್ಟಿದಾನೆ ಈತ. ವಂಚನೆಯ ಸಾಮ್ರಾಜ್ಯನ ಇದು ಅಂತ ಅನಿಸುತ್ತೆ. ಆ ರೀತಿ ಇದೆ ವ್ಯವಹಾರಗಳು. ಜನರಿಂದ ಸಂಗ್ರಹಿಸಿದ ದುಡ್ಡನ್ನ ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿ ಅದರಿಂದ ಬಂದಂತ ಲಾಭವನ್ನು ಜನರಿಗೆ ಕೊಡ್ತಾ ಇದ್ದ. ಮಾತೆತ್ತಿದ್ರೆ ಓಂ ನಮ ಶಿವಾಯ ಅಂತ ಹೇಳ್ತಾನೆ. ಯಾಕಪ್ಪ ಮೋಸ ಮಾಡಿದೆ ಅಂತ ಕೇಳಿದ್ರೆ ಓಂ ನಮ ಶಿವಾಯ ಅಂತ ಹೇಳ್ತಾನೆ. ಆತ ಮಾತನಾಡಿರುವಂತ ವಿಡಿಯೋಗಳಿದಾವೆ. ಇನ್ನು ಈ ವ್ಯಕ್ತಿಯ ಇನ್ನು ಹಲವು ಭಾಷಣಗಳ ವಿಡಿಯೋಗಳು ಕೂಡ ಲಭ್ಯ ಆಗಿದೆ. ಭಾಷಣ ಹೆಂಗ್ ಮಾಡ್ತಾ ಇದ್ದ ಅಂತಂದ್ರೆ ಬಹಳ ಅಬ್ಬರದ ಭಾಷಣ. ಮೈಕ್ ಕೈಗೆ ಸಿಕ್ಕಿದ್ರೆ ಸಾಕು ಅಬ್ಬರದ ಭಾಷಣ ಮಾಡ್ತಾ ಇದ್ದ ಶಿವಾನಂದ್. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಈತನ ಭಾಷಣಗಳು. ಹೆಂಗೆ ಅಂತಂದ್ರೆ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗಿಬಿಡ್ತೀನಿ ಅಂತ ಜನರನ್ನ ಪ್ರಶ್ನಿಸ್ತಾನೆ ಈತ. ಮುಖ್ಯಮಂತ್ರಿ ಆಗಿಬಿಡ್ಲಾ ನಾನು, 224 ಕ್ಷೇತ್ರದಲ್ಲೂ ಕೂಡ ನಾನು ಗೆಲ್ತೀನಿ, ಅದೇನು ದೊಡ್ಡ ವಿಚಾರ ಅಲ್ಲ, ಜಡ್ಜ್ಗಳನ್ನು ಸೆಟ್ ಮಾಡ್ತೀನಿ ಅಂತ ಮಾತಾಡ್ತಾನೆ. ಒಂದೇ ಸಲ 224 ಕ್ಷೇತ್ರಗಳನ್ನು ಗೆಲ್ತೀನಿ ನಾನು, ಮುಖ್ಯಮಂತ್ರಿ ಆಗಿಬಿಡ್ಲಾ ಅಂತ ಜನರನ್ನೇ ಪ್ರಶ್ನಿಸೋದು. ಆ ವಿಡಿಯೋ ನೋಡ್ತಾ ಇದ್ದೀರಿ, ಇದೇ ವಿಡಿಯೋ. ಅದು ತುಂಬಿದ ಸಭೆಯಲ್ಲಿ ಮುಖ್ಯಮಂತ್ರಿ ಆಗಿಬಿಡ್ತೀನಿ 2028ಕ್ಕೆ ಅಂತ ಹೇಳ್ತಾ ಇರುವಂತ ವಿಡಿಯೋ. ಹೌದು ರಕ್ಷತ್, ಒಂದಲ್ಲ ಎರಡಲ್ಲ, ಸುಮಾರು 45,000 ಜನರಿಂದ 4,500 ಕೋಟಿ ರೂಪಾಯಿ ಹೂಡಿಕೆ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಅಂದರೆ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಹೋಟೆಲ್ ಉದ್ಯಮ ಆಗಿರ್ಬೋದು, ಬೇರೆ ಬೇರೆ ಕಡೆ ಇನ್ವೆಸ್ಟನ್ನು ಮಾಡ್ತಿದ್ದಂತಹ ಏನು ಶಿವಮ್ ಅಸೋಸಿಯೇಟ್ನ ಮಾಲೀಕ ಶಿವಾನಂದ್ ನಿಲನ್ ಅವರೇನಿದ್ದಾನೆ, ಆತನನ್ನು ಈ ಕಳೆದ 2 ದಿನಗಳ ನಿನ್ನೆ ಅಷ್ಟೇ ಬಂಧನ ಮಾಡಿರುವಂಥದ್ದು. ಆತನ ಹೂಡಿಕೆ ಏನಿದೆ ಸಂಪೂರ್ಣವಾಗಿ RBIನ ನಿಯಮಗಳನ್ನು ಗಾಳಿ ತೋರಿ ಹೂಡಿಕೆ ಮಾಡಿಕೊಂಡಿರುವುದು ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಗಳೇ ಈ ತನಿಖೆಗೆ ಆದೇಶವನ್ನು ನೀಡಿದರು. ಕಳೆದ 2-3 ದಿನಗಳಿಂದ ಆತನ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ಮಾಡಿತ್ತು. ನಿನ್ನೆ ಬಂಧನವನ್ನು ಕೂಡ ಮಾಡಿರುವಂಥದ್ದು. ಇವತ್ತು ಬೆಳಗ್ಗೆ ಮಾಳಮಾತಿ ಠಾಣೆ ಪೊಲೀಸರು ಆತನ ಮನೆ ಕಚೇರಿಗೆ ಕರೆದುಕೊಂಡು ಪಂಚನಾಮೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಯಾಕಂತಂದರೆ ನಿಮಗೆ 1 ಲಕ್ಷ ರೂಪಾಯಿ ನೀವು ನನ್ನ ಬಳಿ ಹೂಡಿಕೆ ಮಾಡಿದರೆ ನಿಮಗೆ ನಾನು 1,36,000 ರೂಪಾಯಿ ಕೊಡ್ತೀನಿ ಅಂತೇಳಿ, ಅಂದರೆ ನಿಯಮಕ್ಕಿಂತ ಅತಿ ಹೆಚ್ಚು ಬಡ್ಡಿದ ಆಮಿಷನ ಒಡ್ಡಿ 1 ಎರಡಲ್ಲ ಸುಮಾರು 4,500 ಕೋಟಿ ರೂಪಾಯಿ ಹಣವನ್ನು ಈತ ಹೂಡಿಕೆ ಮಾಡಿಕೊಂಡಿರುವಂಥದ್ದು. ಈತ ಈ ಒಂದು ಕೆಲಸ ಮಾಡ್ತಿದ್ದ ಇವತ್ತು ನಿನ್ನೆದಲ್ಲ, ಸುಮಾರು 12 ವರ್ಷಗಳಿಂದ ಈ ಒಂದು ಹೂಡಿಕೆ ಮಾಡುವ ಕೆಲಸವನ್ನು ಮಾಡ್ತಾನೆ. ಕೇವಲ ಬೆಳಗಾವಿ ಜನರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಕಡೆಯೂ ಈತನಿಗೆ ಹೂಡಿಕೆ ಮಾಡಿದ ಜನರಿದ್ದಾರೆ. ನೆರೆಯ ಗೋವಾ, ಮಹಾರಾಷ್ಟ್ರ, ಬೇರೆ ಬೇರೆ ರಾಜ್ಯಗಳ ಜನರು ಕೂಡ ಹೂಡಿಕೆ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖ ಮಾಜಿ ಸೈನಿಕರು ಹಾಗೂ ಸೈನಿಕರು, ಕರ್ತವ್ಯನಿರತ ಸೈನಿಕರೇ ಅತಿ ಹೆಚ್ಚು ಈತನ ಬಳಿ ಹೂಡಿಕೆಯನ್ನು ಮಾಡಿರುವಂಥದ್ದು. ಈತ ಪುಣೆ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಕೊಲ್ಲಾಪುರ, ಸಾಂಗ್ಲಿ, ಮಿರಜ್ ಕಡೆ ಅತಿ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ಜನರನ್ನು ಆಕರ್ಷಿಸುವ ಕೆಲಸವನ್ನು ಮಾಡ್ತಾ ಇದ್ದ. ಅದರಲ್ಲೂ ಪ್ರಮುಖವಾಗಿ 10 ವರ್ಷಗಳ ಕಾಲ ಈತೇನ ನಡೆಸ್ತಾ ಇದ್ದ ಶಿವಮ್ ಅಸೋಸಿಯೇಟ್ ಅಂತೇಳಿ ಎಲ್ಲರಿಗೂ ಕೂಡ ನಿಯಮಿತವಾಗಿ ಹಣವನ್ನು ಸಂದಾಯ ಮಾಡಿದ್ದಾನೆ. ಈ ಕಾರಣಕ್ಕೆ ಆತನ ಮೇಲೆ ನಂಬಿಕೆ, ಹೂಡಿಕೆದಾರ ನಂಬಿಕೆ ಕೂಡ ವೃದ್ಧಿಯಾಗಿರುವಂಥದ್ದು. ಮೌತ್ ಪ್ರಚಾರ ಕೂಡ ಜಾಸ್ತಿ ಆಗಿರುವಂಥದ್ದು. ಈ ಒಂದು ವಾರದಲ್ಲಿ ಅಷ್ಟೇ ಆತನ ಕಚೇರಿಯಲ್ಲಿ ಇವತ್ತು ಸಿಕ್ಕ ದಾಖಲೆ ಪ್ರಕಾರ ಈ ಒಂದೇ ವಾರದಲ್ಲಿ ಆತನಿಗೆ 50 ಕೋಟಿ ರೂಪಾಯಿ ಹೂಡಿಕೆ ಆಗೋದಿತ್ತು. ಅಷ್ಟು ಬಾಂಡ್ಗಳನ್ನು ರೆಡಿ ಮಾಡಿ ಆತ ತನ್ನ ಕಚೇರಿಯಲ್ಲಿ ಇಟ್ಟಿದ್ದ. ಹೀಗಾಗಿ ಈತ 12 ವರ್ಷಗಳಿಂದ ಪಿಕ್ಚರ್ದಲ್ಲಿ ಇಲ್ಲದೇ ಇದ್ದ ವ್ಯಕ್ತಿ ಈಗ ಹೆಂಗೆ ಪಿಕ್ಚರಿಗೆ ಬಂದ, ಈತನ ವ್ಯವಹಾರ ಈಗ ಹೆಂಗೆ ಬೆಳಕಿಗೆ ಬಂತಂದರೆ ಕಳೆದ 3 ತಿಂಗಳಿಂದ ಈತ ಸಾಕಷ್ಟು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಭೆ ಸಮಾರಂಭಗಳನ್ನು ಆಯೋಜನೆ ಮಾಡ್ತಿರುವಂಥದ್ದು. 2-3 ತಿಂಗಳ ಹಿಂದಷ್ಟೇ ಬೆಳಗಾವಿಯಲ್ಲಿ ಕನ್ನಡ ಹಬ್ಬವನ್ನು ಮಾಡಿದ. ಆ ಸಮಯದಲ್ಲಿ ಸಾಕಷ್ಟು ಏನು ಸಿನಿಮಾ ರಂಗದ ತಾರೆಯರನ್ನು, ಹಲವು ಗಾಯಕರನ್ನು ಕರೆಸಿ ಇಲ್ಲಿ ಸರ್ದಾರ್ ಗ್ರೌಂಡ್ನಲ್ಲಿ ಅತಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ. ಬಂದಂತಹ ಹೆಣ್ಣು ಮಕ್ಕಳಿಗೆ ಉಡಿ ತುಂಬ ಕೆಲಸವನ್ನು ಮಾಡಿದ್ದ. ಎಲ್ಲ ಪುರುಷರಿಗೆ ಮಧ್ಯಾಹ್ನ ಹಾಗೂ ರಾತ್ರಿ ವ್ಯವಸ್ಥೆಯನ್ನು ಕೂಡ ಈತ ಮಾಡಿದ. ಅದಾದ ಬಳಿಕ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಪೌರ ಕಾರ್ಮಿಕರು ಮಾತು ಕೇಳಿದ್ರೇನೆ ಗೊತ್ತಾಗುತ್ತೆ ಫ್ರಾಡ್ ಅಂತ. ಪಾರ್ಟಿಯನ್ನು ಕೂಡ ಮಾತು ಕೇಳಿದ್ರೇನೆ ಫ್ರಾಡ್ 420 ಅಂತ ಒಂದು ಅಂದಾಜು ಸಿಗುತ್ತೆ. ಈ ತರ ನಂಬಿ ಹೂಡಿಕೆ ಮಾಡ್ತಾ ಇದ್ದವ್ರು ಯಾರು ಅನಿಲ್? ಅಷ್ಟು ಮೂರ್ಖರಿದಾರ ಜನ. ನಿಜವಾಗ್ಲೂ ರಕ್ಷತ್, ಬಹುತೇಕರು ಮಾಜಿ ಸೈನಿಕರೇ ಇರುವಂಥದ್ದು. ಇದರಲ್ಲಿ ಸುಮಾರು 70% ಮಾಜಿ ಸೈನಿಕರು, ಇನ್ನು ಉಳಿದ 20% ಸಾರ್ವಜನಿಕರು ಇರುವಂಥದ್ದು. ಅಂದರೆ 12 ವರ್ಷಗಳಿಂದ ಈತನ ಕಡೆ ಯಾರು ಹೂಡಿಕೆ ಮಾಡಿದ್ದಾರೆ, ಯಾರಿಗೂ ಈತ 1 ಮಂತನ್ನು ಕೂಡ ಪ್ರತಿ ತಿಂಗಳು ನಿಯಮಿತವಾಗಿ ಹಣ ಸಂದಾಯ ಮಾಡಿದ್ದಾರೆ. ಆ ಕಾರಣಕ್ಕೆ ಈತನ ಮೇಲೆ ವಿಶ್ವಾಸ ವೃದ್ಧಿಯಾಗಿರುವುದು. ಯಾಕಂತಂದರೆ 2016ರಲ್ಲಿ ಶೇರ್ ಮಾರ್ಕೆಟ್ನ ಎಲ್ಲ ಶೇರ್ಗಳ ಮೌಲ್ಯ ವಿಪರೀತ ಕಡಿಮೆ ಇತ್ತು. ವಿಪ್ರೋ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಹೀಗೆ ಆ ಬಂದಂಥ ಹಣವನ್ನು ಅಲ್ಲಿ ಹೂಡಿಕೆ ಮಾಡಿ ವಿಪರೀತ ಲಾಭವನ್ನು ಈತ ಗಿಟ್ಟಿಸಿದ.
ಗಿಟ್ಟಿಸಿಕೊಂಡಿರುವಂಥದ್ದು. ಹೀಗಾಗಿ ಬಂದಂಥ ಹಣಗಳಿಗೆ ರಿಟರ್ನ್ ಕೊಡೋಕ್ಕೆ ಈತನಿಗೆ ಯಾವುದೇ ಸಮಸ್ಯೆ ಆಗಿರಲಿಲ್ಲ. ಈತ ಮಾಡಿದ ಒಂದು ಸರಿಯಾದ ಫರ್ಮ್ ಮಾಡ್ಕೊಂಡಿಲ್ಲ ಅನ್ನೋದು ಬಿಟ್ಟರೆ ಹೂಡಿಕೆ ಮಾಡಿದಂಥ ಎಲ್ಲರಿಗೂ ಕೂಡ ನಿಯಮಿತವಾಗಿ ಹಣವನ್ನು ಕೊಟ್ಟಿದ್ದಾನೆ. ಆದರೆ 36% ಬಡ್ಡಿ ಕೊಡ್ತೇನೆ ಅನ್ನೋದೇನಿದೆ RBI ನಿಯಮದಲ್ಲಿ ಇಲ್ಲ. ಹೀಗಾಗಿ ಆತ ಉಲ್ಲಂಘನೆ ಮಾಡಿದ್ದಾನೆ. ಮತ್ತು ಸಾರ್ವಜನಿಕವಾಗಿ ಕಾರ್ಯಕ್ರಮಕ್ಕೆ ಕೋಟಿ ಗಂಟಲೆ ವ್ಯಯಿಸ್ತಿರುವಂಥದ್ದು. ಈ ನಾಳೆ 17ನೇ ತಾರೀಕು ಬೆಳಗಾವಿಯಲ್ಲಿ ಏನು ಸ್ವಚ್ಛ ಬೆಳಗಾವಿ ಅಂತೇಳಿ 25,000 ಮಾಜಿ ಸೈನಿಕರನ್ನ ಕರೆಸಿ ಬೆಳಗಾವಿಯನ್ನು ಕ್ಲೀನ್ ಮಾಡ್ತೀನಿ ಅಂತ ಶಪಥ ಮಾಡಿದ್ದ. ಹೀಗಾಗಿ ಈತ ಎಲ್ಲೊಂದು ಕಡೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ತಿದ್ದಾನ ಅನ್ನುವಂಥ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಕಳೆದ 20 ದಿನಗಳಿಂದ ಸ್ವತಃ ಬೆಳಗಾವಿ DC ಹಾಗೂ ನಗರ ಪೊಲೀಸ್ ಆಯುಕ್ತರೇ ಈತನ ಬಗ್ಗೆ ಸ್ಟಡಿ ಮಾಡಿ ಈತನ ಮಾಹಿತಿಯನ್ನು ಸಂಗ್ರಹಿಸಿ ಅವರೇ ಈಗ ತನಿಖೆಗೆ ಆದೇಶವನ್ನು ಕೊಟ್ಟಿರುವಂಥದ್ದು. ಆತ ನಿನ್ನೆ ದಾಳಿ ಅನ್ನೋದು ಸಂದರ್ಭದಲ್ಲಿ ಆಡಿಯೋ ಸಂದೇಶವನ್ನು ಕೂಡ ರವಾನಿಸಿರುವಂಥದ್ದು. ಇದು 2-3 ದಿನದಲ್ಲಿ ಕೇಸ್ ಸಾಲ್ವ್ ಆಗುತ್ತೆ, ನೀವು ಯಾರೂ ಹೆದರಬೇಕಾಗಿಲ್ಲ. ಇನ್ನು 2 ದಿನ ಬಳಿಕ ಇದರ ಡಬಲ್ ನಾನು ಬಿಸ್ನೆಸ್ ಅನ್ನು ಮಾಡ್ತೀನಿ, ನೀವು ಪ್ರಾಫಿಟ್ ಅನ್ನು ಕೊಡ್ತೀನಿ ಅನ್ನುವಂಥ ಸಂದೇಶ ರವಾನಿಸುವ ಕೆಲಸವನ್ನು ಕೂಡ ಮಾಡಿದ್ರು. ಇಲ್ಲಿ ವಿಪರ್ಯಾಸ ಅಂತಂದ್ರೆ 4,500 ಮಂದಿಗೆ 45,000 ಮಂದಿಗೆ 4,500 ಕೋಟಿ ರೂಪಾಯಿ ವಂಚನೆ ಆದರೆ ಒಬ್ಬರು ಬಂದು ನನಗೆ ಹಿಂಗೆ ಮೋಸ ಮಾಡಿದ್ದಾನೆ, ವಂಚನೆ ಆಗಿದೆ, ನಮ್ಮ ದುಡ್ಡು ಇಷ್ಟು ಕೊಡಿ ಅಂತ ಯಾರು ಕೂಡ ದೂರನ್ನು ಕೊಟ್ಟಿಲ್ಲ. ಹೀಗಾಗಿ ಸೋಮೋಟ ಕೇಸ್ ಹಾಕಿಸಿಕೊಂಡು ಈಗ ಬೆಳಗಾವಿ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂಥದ್ದು. ಸಹಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಬೆಳಗಾವಿ ನೇತೃತ್ವದಲ್ಲಿ ದಾಳಿ ಆಯಿತು. ಈಗ ಈ ಪ್ರಕರಣ ಬೆಳಗಾವಿ ಮಾಳಮಾರುತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಇನ್ನೇನು 2 ದಿನಗಳಲ್ಲಿ CID ಅಧಿಕಾರಿಗಳು ಈಗಾಗಲೇ ಎಂಟ್ರಿ ಕೊಟ್ಟಿರುವಂಥದ್ದು. CID DIG ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಕೂಡ ಈಗ ಬೆಳಗಾವಿಗೆ ಬಂದು ಈ ಪ್ರಕರಣ ಕೂಡ ಮಾಳಮಾರುತಿ ಠಾಣೆಯಿಂದ CIDಗೆ ಹಸ್ತಾಂತರ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಸರ್ಕಾರ ಕೂಡ ಇನ್ನೇನು ಇವತ್ತು ಸಂಜೆ ಎಲ್ಲ ನಾಳೆ ಬೆಳಿಗ್ಗೆ ಆದೇಶ ಕೂಡ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ CIDಗೆ ಹಸ್ತಾಂತರ ಆದ ಬಳಿಕ ಈತ ಏನು ಈ ಉಳಿಕಿದ ಹಣವನ್ನು ಎಲ್ಲಿಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಇಲ್ಲಿನ ಅಧಿಕಾರಿಗಳಿಗೆ ಮಾಹಿತಿ ಸಿಗ್ತಾ ಇಲ್ಲ. ಹೀಗಾಗಿ CID ಅಧಿಕಾರಿಗಳೇ ಈತನ ಡ್ರಿಲ್ ಮಾಡಿದಾಗ ಎಲ್ಲೆಲ್ಲಿ ಹೂಡಿಕೆ ಮಾಡಿದೆ. ಯಾಕಂತಂದ್ರೆ ಬೆಳಗಾವಿಯಲ್ಲಿ 2 ಪ್ರಭಾವಿ ರಾಜಕಾರಣಿಗಳಿಗೆ ಮಾತ್ರ ಡಿಪೆಂಡರ್ ಕಾರ್ ಇರುವಂಥದ್ದು, ಒಂದು ರಮೇಶ್ ಕತ್ತಿ, ಇನ್ನೊಂದು ಲಕ್ಷ್ಮಣ್ ಸವದಿ. ಆ ಮಧ್ಯೆ ಈತ ಕೂಡ ಬೆಳಗಾವಿಯಲ್ಲಿ ಡಿಫೆಂಡರ್ ಕಾರ್ ಇಟ್ಕೊಂಡು ಓಡಾಡ್ತಿದ್ದಾನೆ ಅಂತಂದರೆ ಈತ ಸಾಕಷ್ಟು ಐಷಾರಾಮಿ ಜೀವನ ನಡೆಸ್ತಿರೋದು ಈಗ ಗೊತ್ತಾಗ್ತಿರುವಂಥದ್ದು. ಹೀಗಾಗಿ ಈಗ ತನಿಖೆ ಕೂಡ ಮುಂದುವರೆದಿರುವಂಥದ್ದು. ರಕ್ಷತ್, ಧನ್ಯವಾದ ಅನಿಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.